ನಮಸ್ಕಾರ ಫ್ರೆಂಡ್ಸ್, ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಯಾವ ರೀತಿ ಲಿಂಕ್ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನೀವು ಏನಾದರೂ ಬ್ಯಾಂಕಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಿದ್ದರೆ ಅಥವಾ ಅಮೌಂಟ್ ಜಮಾ ಮಾಡೋದಿದ್ದರೆ 50,000 ರೂಪಾಯಿಗಿಂತ ಮೇಲ್ಗಡೆ ನೀವು ಏನಾದರೂ ಟ್ರಾನ್ಸ್ಫರ್ ಮಾಡೋದಿದ್ದರೆ ಅಥವಾ ಜಮಾ ಮಾಡೋದಿದ್ದರೆ ನಿಮಗೆ ಖಂಡಿತ ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿ ಇರಲೇಬೇಕು. ಮತ್ತು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಬ್ಯಾಂಕ್ ಕೂಡ ಲಿಂಕ್ ಇರಲೇಬೇಕು. ಸೊ ಇವು ಒಂದಕ್ಕೊಂದು ತುಂಬ ಇಂಪಾರ್ಟೆಂಟ್ ಕನೆಕ್ಟಿಂಗ್ ಲಿಂಕ್ ಇದೆ. ಸೊ ಫ್ರೆಂಡ್ಸ್, ತುಂಬ ಜನರಿಗೆ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಹೋಗ್ತಿರುವಾಗ ಅವರಿಗೆ ಪ್ಯಾನ್ ಕಾರ್ಡ್ ಏನೋ ಕೊಡ್ತಾರೆ, ಬಟ್ ಅವ್ರ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ನಂಬರೇ ಲಿಂಕ್ ಇರೋದಿಲ್ಲ. ಸೊ ಫ್ರೆಂಡ್ಸ್, ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಯಾವ ರೀತಿ ಮನೆಯಲ್ಲೇ ಕೂತ್ಕೊಂಡು ಲಿಂಕ್ ಮಾಡಬೇಕು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಮೊದಲೇದಾಗಿ ನೀವು ಗೂಗಲಲ್ಲಿ ಬಂದು ನೀವು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಈ ರೀತಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತ ಬರುತ್ತೆ. ಬಂದಾಗ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಬರುತ್ತೆ, ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ವೆಬ್ಸೈಟ್ಗೆ ಬರೋಕ್ಕೆ ಆಗ್ತಿಲ್ಲ ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಮೇಲೆ ನೀವು ಬಂದುಬಿಡ್ತೀರ. ಬಂದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂದರೆ ಇಲ್ಲಿ ಡೈರೆಕ್ಟಾಗಿ ನೀವು ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗಬೇಡಿ. ನಾವು ಮೊದಲು ಲಿಂಕ್ ಇದೆಯೋ ಅಥವಾ ಇಲ್ಲೋ ಅಂತ ಚೆಕ್ ಮಾಡಿದ ನಂತರನೇ ಅಪ್ಲೈ ಮಾಡೋಣ. ಸೊ ಮೊದಲೇದಾಗಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಬರುತ್ತಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪ್ಯಾನ್ ನಾಟ್ ಲಿಂಕ್ ವಿತ್ ಆಧಾರ್, ಪ್ಲೀಸ್ ಕ್ಲಿಕ್ ಆನ್ ಆಧಾರ್ ಲಿಂಕ್ ಯುವರ್ ಆಧಾರ್ ಪ್ಯಾನ್ ವಿತ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಾವು ಈ ಒಂದು ವೆಬ್ಸೈಟ್ಗೆ ಬಂದುಬಿಡ್ತೀವಿ. ಇಲ್ಲಿ ನೋಡಿ, ಮತ್ತೆ ನೀವು ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು, ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಇದಾದ ನಂತರ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಟಿನ್ಯೂ ಟು ಪೇ ಥ್ರೂ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಮತ್ತೆ ನೀವು ಪ್ಯಾನ್ ಕಾರ್ಡ್ ನಂಬರ್ ಹಾಕಿ, ಕನ್ಫರ್ಮ್ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ. ಅದ ನಂತರ ನಿಮ್ಮ ಮೊಬೈಲ್ ನಂಬರ್ ಯಾವುದೇ ಅಂದರೆ ಯಾವ ಮೊಬೈಲ್ ನಂಬರ್ ನೀವು ಇಲ್ಲಿ ಹಾಕ್ಬೋದು, ಅಂದರೆ ಅದಕ್ಕೆ ಒಂದು OTP ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ. ಬೆಟರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ಸೊ ಅದೇ ಹಾಕಿದರೆ ತುಂಬ ಬೆಟರ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಕಂಟಿನ್ಯೂ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ನೀವು ಹಾಕಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಿ ಫ್ರೆಂಡ್ಸ್, ಯು ಹ್ಯಾವ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರುತ್ತೆ. ಬಂದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇನ್ಕಮ್ ಟ್ಯಾಕ್ಸ್ ಅಂತ ಈ ರೀತಿ ಬರುತ್ತೆ. ಬಂದಾಗ ಇಲ್ಲಿ ನೋಡಿ ಪ್ರೊಸೀಡ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಅಸೆಸ್ಮೆಂಟ್ ಇಯರ್ ನೀವು 2026-27 ಅಂತ ಚಾಯ್ಸ್ ಮಾಡ್ಕೋಬೇಕು. ಯಾಕೆಂದರೆ ಇದು ಫೈನಾನ್ಷಿಯಲ್ ಇಯರ್ 2025-26 ಅಂತ ಶೋ ಆಗ್ತಿರುತ್ತೆ. ಬಟ್ ಇಲ್ಲಿ ಕೆಳಗಡೆ ನೋಡ್ಬೋದು ಸೆಲೆಕ್ಟ್ ಇಯರ್ 2026-27 ಅಂದರೆ ನೀವು ಅಸೆಸ್ಮೆಂಟ್ ಇಯರ್ 2026-27 ಸೆಲೆಕ್ಟ್ ಮಾಡ್ಕೋಬೇಕು. ಇದಂತರ ಟೈಪ್ ಆಫ್ ಪೇಮೆಂಟ್ ಮೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಆಥರ್ ರಿಸಿಪ್ಟ್ 500 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಮುಂದೆ ಕೆಳಗಡೆ ಇಲ್ಲಿ ನೋಡ್ಬೋದು ಸಬ್ ಟೈಪ್ ಆಫ್ ಪೇಮೆಂಟ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ಪೇ ಪೇಮೆಂಟ್ ಡಿಲೇ ಇನ್ ಲಿಂಕಿಂಗ್ ಪ್ಯಾನ್ ವಿತ್ ಆಧಾರ್ ಅಂತ ಬರುತ್ತೆ ಅಲ್ಲೋ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡು, ನೀವು 100 ರೂಪಾಯಿ ಅಂದರೆ 1000 ರೂಪಾಯಿ ನೀವು ಪೇ ಮಾಡಬೇಕು ಈ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋಕ್ಕೋಸ್ಕರ. ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ನಿಮ್ಮ ಒಂದು ಅಮೌಂಟ್ ಶೋ ಆಗುತ್ತೆ 1000 ರೂಪಾಯಿ ಓನ್ಲಿ ಅಂತ. ಕೆಳಗಡೆ ಇಲ್ಲಿ ನೋಡಿ ಕಂಟಿನ್ಯೂ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಡೆಬಿಟ್ ಕಾರ್ಡ್, ಪೇ ಆ್ಯಟ್ ಬ್ಯಾಂಕ್ ಕೌಂಟ್ರ್ ಅಥವಾ RTGS ಯಾವ್ದು ಮುಖಾಂತರ ನೀವು ಪೇ ಮಾಡ್ಬೋದು. ತುಂಬ ಜನರು 90% ಜನ ಫೋನ್ಪೇ ಮುಖಾಂತರನೇ ನೀವು ಪೇ ಮಾಡ್ತೀರ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸಾಕಷ್ಟು ಬ್ಯಾಂಕ್ಗಳು ಇಲ್ಲಿ ಬರುತ್ತೆ. ನೀವು ಯಾವುದಾದ್ರೂ ಒಂದು ಬ್ಯಾಂಕ್ ಮುಖಾಂತರ ನಿಮ್ಮ ಒಂದು ಅಮೌಂಟ್ ಏನಿದೆ ಅದು ಪೇ ಮಾಡ್ಬೋದು. ಸೊ ಈ ಯಾವುದಾದ್ರೂ ಒಂದು ಇಲ್ಲಿ ಆಥರ್ ಬ್ಯಾಂಕ್ಸ್ ಅಂತಲೂ ಬರುತ್ತೆ. ನಿಮ್ಮ ಬ್ಯಾಂಕ್ ಯಾವುದಿದೆ ನೋಡಿಕೊಂಡು ಇದು ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಪೇ ಅಂತ ಬರುತ್ತೆ ಅಲ್ವಾ, ಇಲ್ಲಿ ಪೇನೋ ಮೇಲೆ ಕ್ಲಿಕ್ ಮಾಡಿ. ಪೇನೋ ಮೇಲೆ ಕ್ಲಿಕ್ ಮಾಡಿದಾಗ ಏನು ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಇಲ್ಲಿ
ಸಬ್ಮಿಟ್ ಟು ಬ್ಯಾಂಕ್ ಅಂತ ಬರುತ್ತೆ. ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಸಬ್ಮಿಟ್ ಟು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು 1000 ರೂಪಾಯಿ ಪೇ ಅಂದರೆ ನಿಮ್ಮ ಒಂದು 1000 ರೂಪಾಯಿ ಏನಿದೆ ಅದು ಪೇ ಮಾಡು ಅಂತ ಹೇಳ್ತಾ ಇದೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪೇ ರೇಸರ್ ಪೇ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಯು ಪಿ ಐ ಮುಖಾಂತರನೂ ಪೇ ಮಾಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲೊಂದು ಸ್ಕ್ಯಾನರ್ ಬರುತ್ತೆ. ಆ ಒಂದು ಸ್ಕ್ಯಾನರ್ನ ನಿಮ್ಮ ಒಂದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯಾವುದ್ರ ಮುಖಾಂತರ ನೀವು ಸ್ಕ್ಯಾನ್ ಮಾಡ್ಬೋದು. ಸೊ ಸ್ಕ್ಯಾನ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಪೇಮೆಂಟ್ ಏನಿದೆ ಅದು ಸಕ್ಸಸ್ಫುಲ್ ಆಗುತ್ತೆ. ಆಗಿದ ನಂತರ ನೋಡಿ ಫ್ರೆಂಡ್ಸ್ 2-3 ಸೆಕೆಂಡ್ ವೇಟ್ ಮಾಡಿ. 2-3 ಸೆಕೆಂಡ್ ವೇಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ದ ಚಲನ್ ಪೇಮೆಂಟ್ ಇಸ್ ಸಕ್ಸಸ್ಫುಲ್ ಅಂತ ಈ ರೀತಿ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ನೋಡಿ ಡೌನ್ಲೋಡ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸ್ಲಿಪ್ ಏನಿದೆ ಅದು ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು BSR ಕೋಡ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಮತ್ತೆ ಹೋಮ್ ಪೇಜ್ಗೆ ಬರಬೇಕು. ಹೋಮ್ ಪೇಜ್ಗೆ ಬಂದ ನಂತರ ಫ್ರೆಂಡ್ಸ್ ನೀವು ಮತ್ತೆ ಹೋಮ್ ಪೇಜ್ಗೆ ಬರಬೇಕು. ಬಂದ ನಂತರ ನೋಡಿ ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತ ಬರುತ್ತೆ ಅಲ್ವಾ ಹೋಮ್ ಪೇಜ್ ಮೇಲೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಲಿಂಕ್ ಆಧಾರ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕಿ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಚಲನ್ ನಂಬರ್ ಆಗಿರ್ಬೋದು, ನಿಮ್ಮ ಅಮೌಂಟ್, BSR ಕೋಡ್, ಅದ ನಂತರ ಪೇಮೆಂಟ್ ಅಪ್ಡೇಟ್ ಎಲ್ಲವೂ ಶೋ ಆಗುತ್ತೆ. ಇಲ್ಲಿ ನೋಡಿಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮೊಂದು ಆ ಪ್ಯಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಶೋ ಆಗುತ್ತೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ನೀವು ಇಲ್ಲಿ ನಿಮ್ಮ ಒಂದು ಹೆಸರನ್ನ ಹಾಕಬೇಕು. ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಆಧಾರ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTP ಇಲ್ಲಿ ಹಾಕಿದ ನಂತರ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಯುವರ್ ಆಧಾರ್ ಪ್ಯಾನ್ ಲಿಂಕಿಂಗ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರಿಸೀವ್ಡ್ ಆ್ಯಂಡ್ ಸೆಂಟ್ ಫಾರ್ ವ್ಯಾಲಿಡೇಷನ್ in case required. Please check the status after 48 hours clicking on the link other status under quick links on home page. ಅಂದರೆ ಫ್ರೆಂಡ್ಸ್, ಇಲ್ಲಿ ನೀವು ಹೋಮ್ ಪೇಜ್ನಲ್ಲಿ ಹೋಗಿ ಕ್ವಿಕ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅದನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲಾಗಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕ್ವಿಕ್ ಲಿಂಕ್ಸ್ ಅಂದರೆ ಹೋಮ್ ಪೇಜ್ಗೆ ಬರಬೇಕು. ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ ನಂಬರ್ ಹಾಕಿ, ಇಲ್ಲಿ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಯುವರ್ ಪ್ಯಾನ್ ಈಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಏನಿದೆ ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಶೋ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಒಂದು ಸ್ಟೇಟಸ್ನ ನೀವು 2 ದಿನ ಬಿಟ್ಟು ಚೆಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ನಂಬರ್ ಲಿಂಕ್ ಆಗಿ ಇರುತ್ತೆ. ಸೊ ಆದ ನಂತರ ಕ್ಲೋಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಆಗಿ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪ್ಯಾನ್ ಕಾರ್ಡ್ಗೆ ಯಾವ ರೀತಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಜನರದು ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅಂದರೆ ನಾನು ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ಕಸ್ಟಮರ್ಸ್ಗಳು ಸಾಕಷ್ಟು ಜನ ಬರ್ತಾರೆ. ಅಂದರೆ ಸಾಕಷ್ಟು ಜನ ಅಕೌಂಟ್ ಓಪನ್ ಮಾಡೋಕ್ಕೆ ಬರ್ತಾರೆ. ಇನ್ನೂ ಜನ ಏನು ಮಾಡ್ತಾರೆ ಅಂದರೆ ಅಮೌಂಟ್ ಡೆಪಾಸಿಟ್ ಮಾಡೋಕ್ಕೆ ಬರ್ತಾರೆ. ಸೊ ಅವರಿಗೆಲ್ಲ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ 50,000 ಪ್ಲಸ್ ಅಮೌಂಟ್ನ ಅವರು ಡೆಪಾಸಿಟ್ ಮಾಡೋದಿದ್ದರೆ ಅವರಿಗೆ ತೊಗೊಳ್ಳೋದಿಲ್ಲ. ಅಂದರೆ ಅವರಿಗೆ ತುಂಬ ಸಮಸ್ಯೆ ಆಗಿಬಿಡುತ್ತೆ. ಅಥವಾ ಅಕೌಂಟ್ ಓಪನ್ ಮಾಡುವಾಗ ಅವರು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎರಡೂ ಕೊಡ್ತಾರೆ. ನಾನು ಅಕೌಂಟ್ ಓಪನ್ ಮಾಡುವಾಗ ಅವರ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ನಾನು ಆ್ಯಡ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಯುವರ್ ಪ್ಯಾನ್ ಕಾರ್ಡ್ ನಂಬರ್ಗೆ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇಲ್ಲ ಅಂತ ಶೋ ಆಗುತ್ತೆ. ಸೊ ಆವಾಗ ನಾವು ಏನು ಮಾಡ್ತೀವಿ, ಫಾರ್ಮ್ 60 ಅಂದರೆ ಒಂದು ಫಾರ್ಮ್ 60 ಅನ್ನೋದು ಒಂದು ಪೇಪರ್ ಇರುತ್ತೆ. ಆ ಒಂದು ಪೇಪರ್ನ ಲಿಂಕ್ ಮಾಡಿ ನಾವು ಅಕೌಂಟ್ ಓಪನ್ ಮಾಡ್ತೀವಿ. ನಂತರ ಅವ್ರಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಅವರು ಬ್ಯಾಂಕಲ್ಲಿ 50,000 ರೂಪಾಯಿಗಿಂತ ಜಾಸ್ತಿ ಡೆಪಾಸಿಟ್ನೂ ಮಾಡೋಕ್ಕೆ ಬರೋದಿಲ್ಲ, ತೆಗಿಯೋಕ್ಕೂ ಬರೋಲ್ಲ, ಹಾಕೋದಕ್ಕೂ ಬರೋದಿಲ್ಲ. ಸೊ ಹೀಗಾಗಿ ನಾನು ಏನು ವಿಚಾರ ಮಾಡಿದೆ ಅಂದರೆ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಲೇಬೇಕು ಅಂತ ನಾನು ಡಿಸೈಡ್ ಮಾಡಿ ಈ ಒಂದು ಪ್ಯಾನ್ ಕಾರ್ಡ್ಗೆ ಯಾವ ರೀತಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಬ್ಯಾಂಕಲ್ಲಿ ಬಂದಂಥ ಕಸ್ಟಮರ್ಸ್ಗಳಿಗೆ ಇದು ಹೇಳ್ತೀನಿ, ನಿಮ್ಗೆ ಏನಾದರೂ ಈ ರೀತಿ ಸಮಸ್ಯೆ ಇದ್ದರೆ ನಾನು ನನ್ನ ಚಾನಲ್ನಲ್ಲಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಿಕೊಂಡು ಅಪ್ಲೈ ಮಾಡಿ ಆ ಮಂತ್ರದಂದು ನಿಮ್ಮ ಒಂದು ಅಕೌಂಟ್ನ ಕೂಡಿ ನಾನು ಅಕೌಂಟ್ ಓಪನ್ ಮಾಡ್ತೀನಿ ಅಂತ ಕಸ್ಟಮರ್ಸಿಗೆ ಹೇಳ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಏನೇ ಸಮಸ್ಯೆ ಬಂದರೂ ಆ ಒಂದು ವಿಡಿಯೋ ಮೇಲೆ ಅಂದರೆ ಆ ಒಂದು ಸಮಸ್ಯೆ ಮೇಲೆ ನಾನು ವಿಡಿಯೋ ಮಾಡ್ತಾಯಿರ್ತೀನಿ.
ನಿಮಗೆ ಯಾವುದಾದ್ರೂ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೇಲೆ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಮೇಲೆ ಇಶ್ಯೂ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಜಾಬ್ ರಿಲೇಟೆಡ್ ಆಗಿ ಏನಾದರೂ ನಿಮಗೆ ಸಮಸ್ಯೆ ಇಶ್ಯೂ ಆಗಿದ್ದರೆ ಹೇಳಿ ಫ್ರೆಂಡ್ಸ್, ನಾನು ಎಲ್ಲೋದ್ರ ಮೇಲೆ ವಿಡಿಯೋ ಮಾಡ್ತಾ ಇರ್ತೀನಿ. ನೀವು ಯಾವುದ್ರ ಮೇಲೆ ವಿಡಿಯೋ ಮಾಡು ಅಂತ ಹೇಳ್ತೀರಾ, ಅದೇ ಆ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಸೊ ಫ್ರೆಂಡ್ಸ್, ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.